ಸಿರುಗುಪ್ಪದಲ್ಲಿ ಹಿಂಗಾರು ಹಂಗಾಮಿನ ಹೈಬ್ರಿಡ್ ಜೋಳಕ್ಕೆ ಕಬ್ಬಕ್ಕೆ ಕಾಟ, ರೈತರಿಗೆ ಪೀಕಲಾಟ ಎಂಬಂತಾಗಿದೆ. ಮಳೆ ಕೊರತೆಯಿಂದಾಗಿ ಈಗಾಗಲೇ ಬಹಳಷ್ಟು ನಷ್ಟ ಅನುಭವಿಸಿರುವ ಅನ್ನದಾತರು, ಸಿರುಗುಪ್ಪ ತಾಲೂಕಿನ ರೈತರು ಇದೀಗ ಹಿಂಗಾರು ಹಂಗಾಮಿನ ಫಸಲಿನ ನಿರೀಕ್ಷೆಯಲ್ಲಿದ್ದರೆ ಇದೀಗ ಹಕ್ಕಿಗಳ ಕಾಟ ಶುರುವಾದಂತಾಗಿದೆ. ಸಿರುಗುಪ್ಪ ವ್ಯಾಪ್ತಿಯ ರೈತರು ಬೆಳೆದಿರುವ ಹೈಬ್ರಿಡ್ ಜೋಳದ ಹೊಲಗಳಿಗೆ ಕಬ್ಬಕ್ಕಿಗಳು ದಾಳಿ ಇಡುತ್ತಿದ್ದು, ಅನ್ನದಾತರು ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನೆಲ್ಲ ಖಾಲಿ ಮಾಡುತ್ತಿವೆ. ಹೀಗಾಗಿ ರೈತರ ಇದರಿಂದ ಬಚಾವಾಗಲು ಹರಸಾಹಸ ಮಾಡಬೇಕಾಗಿದ್ದು, ಬೆಳಗ್ಗೆ ಸಂಜೆ ಎನ್ನದೆ ಪಿಪಿ ತಮಟೆ ಡಿಜಿಟಲ್ ಶಬ್ದ ಮಾಡುವ ಪರಿಕರಗಳನ್ನ ಹಿಡಿದು ಹೊಲಗಳಿಗೆ ದಾಂಗುಡಿ ಇಡುತ್ತಿದ್ದಾರೆ. ರೈತರು ಬೆಳೆದಿರುವ ಹೈಬ್ರಿಡ್ ಜೋಳಕ್ಕೆ ಪಕ್ಷಿಗಳ ಲಗ್ಗೆ ಬರದಿಂದ ಕಂಗೆಟ್ಟಿರುವ ಅನ್ನದಾತರು ಇದೀಗ ಹಿಂಗಾರು ಹಂಗಾಮಿನ ಫಸಲು ಕೈ ಕೊಡುವ ಭಯ, ಕಬ್ಬಕ್ಕಿಗಳ ಕಾಟದಿಂದ ತಪ್ಪಿಸಿಕೊಳ್ಳಲು ಡಿಜಿಟಲ್ ಶಬ್ದ ಮಾಡುವ ಸಲಕರಣೆಗಳ ಉಪಯೋಗವನ್ನು ಮಾಡುವಂತಾಗಿದೆ. ಹೈಬ್ರಿಡ್ ಜೋಳವನ್ನು ತಿನ್ನಲು ತಂಡೋಪತಂಡವಾಗಿ ಲಗ್ಗೆ ಇಟ್ಟಿರುವ ಕಬ್ಬಕ್ಕಿಗಳು ಹಿಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿದ್ದ ಹೈಬ್ರಿಡ್ ಜೋಳಕ್ಕೆ ಹಕ್ಕಿಗಳ ಕಾಟ ಹೆಚ್ಚಾಗಿದ್ದು, ಹಾಕಿದ ಹಣ ಬರುವುದು ಕಷ್ಟಕರವಾಗಿದ್ದು, ಹೀಗೆ ಮುಂದುವರೆದರೆ ಬದುಕು ಅತಂತ್ರವಾಗಲಿದೆ ಎಂದು ರೈತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. 9 ಗಂಟೆ ತನಕ ಕಾಯ್ತು. ಮುಂಚೆ ಇವಾಗ 4 ಗಂಟೆಲಿಂದ 6 ಗಂಟೆ ತನಕ. ಎಷ್ಟು ಎಕರೆ ಐತಮ್ಮ? 8 ಎಕರೆ ಐತಿ. ಇಷ್ಟೊಂದು ಗುದ್ದುಗಳು ತನ್ನ ಬೆಳೆ ಏನು ಬರ್ತದಮ್ಮ? ಏನು ಬರ್ತಪ್ಪ, ರೈತರು ನಾವು ನಷ್ಟ. ಎಷ್ಟು ಮಂದಿ ಬೇಕಾದ್ರೆ ಕಾಯರಲ್ಲ, ಒಬ್ಬರೇ ಕಾಯ್ತೀವಿ. 4 ಲಕ್ಷ ಗುಬ್ಬಿಕಾಯಿ ಮಾರಮ್ಮ. ನಿಮ್ದು ಎಷ್ಟು ಎಕರೆ ಐತಕ್ಕ? ನಮ್ದು ಇಲ್ಲ 8 ಎಕರೆ ಐತಿ. ಬ್ಯೂರೋ ರಿಪೋರ್ಟ್, ಶ್ರೀನಿವಾಸ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your